ಅವರೇ, ನಮಸ್ಕಾರ. ನೀವು ಪತ್ರಿಕಾ ಕ್ಷೇತ್ರದಲ್ಲಿ ಸುಮಾರು ವರ್ಷದಿಂದ ಸೇವೆ ಮಾಡ್ತಾ ಇದ್ದೀರಾ ಅಂತ ಗೊತ್ತಾಯಿತು. ಎಷ್ಟು ವರ್ಷದಿಂದ ಪತ್ರಿಕೆ ವಿತರಿಸ್ತೀರಾ? 55 ವರ್ಷದಿಂದ. ಎಲ್ಲೆಲ್ಲಿ ವಿತರಿಸ್ತೀರಾ? ಎಲ್ಲ ಕಡೆ, ಹಳ್ಳಿಯಿಂದ ಹಿಡಿದು ಪೇಟೆಯಿಂದ ಹಿಡಿದು ಹಳ್ಳಿವರೆಗೂ. ಏನೇನು ಪೇಪರು? ಎಲ್ಲ ಪೇಪರು, ಕನ್ನಡ, ತೆಲುಗು, ತಮಿಳು, ಎಲ್ಲ ಭಾಷೆ ಪತ್ರಿಕೆ. ಎಲ್ಲ ಭಾಷೆನೂ ಮಾಡ್ತೀರಾ? ಎಲ್ಲ ಭಾಷೆನೂ ಮಾಡ್ತೀವಿ. ಎಲ್ಲೆಲ್ಲಿ ಆಗ್ತಾ ಇದ್ದೀರಿ ಈಗ? ಎಲ್ಲೆಲ್ಲಿ ವಿತರಿಸ್ತಾ ಇದ್ದೀರಾ? ಎಲ್ಲೆಲ್ಲಿ ವಿತರಿಸ್ತಾ ಇದ್ದೀರಾ ಈಗ? ಎಲ್ಲ ಕಡೆ ನಾವು ಬಂಗಾರಪೇಟೆ ಪೂರ್ತಿ. ಬಂಗಾರಪೇಟೆ ಒಂದು ಸಂದು ಬಂದು ಸ್ವಂತ ಊರು? ಸ್ವಂತ ಊರು ಬಂಗಾರಪೇಟೆ, ಅಯ್ಯಪ್ಪನ ದೇವಸ್ಥಾನ ಹತ್ರ ಇರೋದು ಮನೆ. ಇದು ನೀವು ಮೊದಲಿಂದ ಆಗ್ತಾ ಇದ್ದೀರಾ ಇಲ್ಲಾಂದ್ರೆ ಈಗ ಇದು ಮಾಡ್ತಿರೋದ? ಮೊದಲಿಂದ 72ನೇ ಇಸ್ವಿ. ನಿಮ್ಮ ಅಣ್ಣವರು ಇದೇ ಮಾಡ್ತಾ ಇದ್ರಂತ? ಅದೇ ಮಾಡ್ತಾ ಇದ್ದೀವಿ. ಏನು ಅವ್ರ ಹೆಸರು? ಜಾನಕಿರಾಮ್. ಹೌದಾ? ಅವ್ರ ಪ್ರೋತ್ಸಾಹದಿಂದ ನೀವು ಮಾಡ್ತಾರದ ಇಲ್ಲಾಂದ್ರೆ? ಅವ್ರ ಪ್ರೋತ್ಸಾಹದಿಂದ ಮಾಡ್ತಾ ಇರೋದು. ಅವರೇ ಬೆಳಕು. ಈ ಕಡೆ ನೋಡಿ, ಆ ಕಡೆ. ಅವರೇ ದಾರಿ ಬೆಳಕು. ಇನ್ನೇನು ಸಮಾಚಾರ ನಿಮಗೆ? ಏನು ಸಮಾಚಾರ ಇಲ್ಲ, ಬಿಸಿಲಲ್ಲಿ ಸಾಯ್ತಾ ಇದ್ದೀನಿ ಅಷ್ಟೇ. ಬಿಸಿಲಲ್ಲಿ ಸಾಯ್ತಾ ಇದ್ದೀನಿ. ಯಾವ ಸುಖ ಇಲ್ಲ. ಸುಮ್ಮನೆ ಮಾಡ್ತಾ ಕಷ್ಟಪಡ್ತೀನಿ ಅಷ್ಟೇ, ಸುಖ ಅಂತೂ ಇಲ್ಲ. ಯಾಕೆ ಹಂಗೆ ಹೇಳ್ತಾ ಇದ್ದೀರಾ? ಬರೀ ಕಷ್ಟ. ಬಿಸಿಲಲ್ಲಿ ಚಾಲಚಕ್ರ ಹೊಡೆಯುತ್ತೆ, ದೂರ ಮನೆಗಳು ದೂರ ಒಬ್ಬನೇ ಹಾಕೋದು, ಯಾರು ಸಪೋರ್ಟ್ ಇಲ್ಲ. ಸರ್ಕಾರದಿಂದ ಏನು ಸೌಲಭ್ಯ ಬಂದಿಲ್ಲ? ₹1 ಕೂಡ ಇಲ್ಲ. ಹೌದಾ? ಆಯ್ತು ಸ್ವಾಮಿ, ದೇವ್ರು ಒಳ್ಳೇದು ಮಾಡಲಿ ನಿಮಗೆ. ಮಾಡಲಿ ಒಳ್ಳೇದು.